ನೋಡ್ತಾ ಇದ್ದಾನ ನನ್ನ ಮಗನ ಸತ್ತಾನಂತ ಹೇಳಿ ತಿಳ್ಕೊಂಡಿದ್ದ. ನನ್ನ ಮಗನ ಸತ್ತಾನಂತ ತಿಳ್ಕೊಂಡು ನನ್ನ ಮಗನ ಹೋಗ್ಯಾನ. ಇನ್ನ ಅವನ ಪ್ರಾಣ ಎಲ್ಲದ ಹೋಗಿ ಕರ್ಕೊಂಬರ್ಬೇಕಂತ ಎಲ್ಲಿಗೆ ಹೋದ ದ್ರೋಣಾಚಾರಿ? ಸ್ವರ್ಗಕ್ಕೆ ಹೋದಂತ. ಅಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡಿದ. ಅದು ಹೋದ್ರೆ ಅವ ಸತ್ರ ಇರ್ತದ ಪ್ರಾಣ ಅಲ್ಲೇ. ಅವನ ಸತ್ತಿಲ್ಲ ಅಂದಾಗ ಅವನ ಪ್ರಾಣ ಎಲ್ಲಿರ್ತದ? ಹೋಗಿ ಬಂದು ಕೂಡಲೇನ ದ್ರೋಣಾಚಾರಿ ಹೋಗ್ಯಾನ ಅನ್ನೋದು ವಿಶಿಷ್ಟ ಜ್ಞಾನವುಳ್ಳಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಾಯ್ತು. ಯಾರಿಗೆ? ಕೃಷ್ಣ ಪರಮಾತ್ಮನಿಗೆ ಗೊತ್ತಾಯ್ತು. ದ್ರೋಣಾಚಾರಿ ಹೋಗಿದ್ದ, ಮ್ಯಾಲೆ ಹೋಗಿ ಎಲ್ಲ ಕಡೆ ಮಗನ ಹುಡುಕಾಡಿ ಬಂದ. ಮಗ ಇಲ್ಲೇ ಅದನ, ಎಲ್ಲೆಲ್ಲಿ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗಿದ್ರೆ ಅವನ ಪ್ರಾಣ ಸಿಗ್ತಿತ್ತು, ಆತ್ಮ ಸಿಗ್ತಿತ್ತು. ಅವ ಅಲ್ಲಿ ಹೋಗೇ ಇಲ್ಲ. ಹೋಗ್ಯಾಂಡ್ರಲ್ಲೇ ಈಗ ತಗೊಳ್ಳಿ ಅರ್ಜುನ, ಅವನ ಈ ದೇಹ ಎಲ್ಲ ತುಂಡು 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 ಮಾಡಂತ ಹೇಳಿದ. ಯಾರು? ಕೃಷ್ಣ. ಯಾರಿಗೆ ಹೇಳಿದ? ಅರ್ಜುನನಿಗೆ ಹೇಳಿದ. ದ್ರೋಣಾಚಾರಿ ಶರೀರ ಈಗ ತುಂಡು ತುಂಡು ಮಾಡು, ಅವನು ಸೋಲ್ಸಕ್ಕೆ ಆಗೋದಿಲ್ಲ ಇನ್ನು ಮೇಲೆ. ಈಗ ಬಿಟ್ಟು ಅಂದ್ರ ಮತ್ತೆ ಹೊಳ್ಳಿ ಬಂದು ಸೇರ್ಕೋತಾನ, ಅವನು ಸೋಲ್ಸಕ್ಕೆ ಆಗೋದಿಲ್ಲ. ಈಗ ಅವನು ಏನು ಮಾಡಂತಂದ್ರೆ ಮೊದಲು ಅವ್ನು ಚೂರು ಚೂರು ಮಾಡಿ ಅಂದ ಎಲ್ಲ ದೇಹನ, ಇಡೀ ದೇಹ ಚೂರು ಚೂರು ಮಾಡಿ ಚೆಲ್ಲ ಪಿಲ್ಲಿ ಮಾಡಿ ಒಗೆದು ಬಿಟ್ಟಿದ್ದ ಅರ್ಜುನ. ದ್ರೋಣಾಚಾರ್ಯ ಆ ಕಡೆ ಈ ಕಡೆ ಬಂದು ನೋಡ್ತಾನ, ಶರೀರ ಚೂರು ಚೂರು ಚೂರಾಗ್ಯದ. ಶರೀರ ಚೂರು ಚೂರಾಗ್ಯದ. ಶರೀರ ಚೂರು ಚೂರಾಗಿತ್ತು. ಅವಾಗ ದ್ರೋಣಾಚಾರ್ಯ ನೋಡಿದ, ಘಾತ ಆತಲ್ಲ, ಕೃಷ್ಣ ಮಾಡಿದ್ಯಾ ಅಂತಂದ. ಯಾಕ? ಅವ್ರದ್ದು ಶಪಥಿತ್ತು. ಕೃಷ್ಣ ಪರಮಾತ್ಮನೂ ಕೂಡ ಮಾತು ಹೇಳಿದ್ದ, ದ್ರೋಣಾಚಾರ್ಯನೂ ಕೂಡ ಮಾತು ಹೇಳಿದ್ದ. ದ್ರೋಣಾಚಾರಿ ಜೊತೆಯಲ್ಲಿ ಶಪಥ ಹಾಕಿದ್ದ ಕೃಷ್ಣ, ನೀನು ಕೌರವರ ಸೈನ್ಯದಲ್ಲಿ ಬಿಲ್ಲು ವಿದ್ಯೆಗಳೇನು ಬಾಣಗಳನ್ನು ಶಸ್ತ್ರಾಸ್ತ್ರಗಳನ್ನು ತಗೊಂಡು ಯುದ್ಧ ಮಾಡಿದ್ರ ನಾನು ಶಸ್ತ್ರಾಸ್ತ್ರ ಮುಟ್ಲಾರ್ದನ ಯುದ್ಧ ಮಾಡಿ ನಿಮ್ಮನ್ನು ಎಲ್ಲರನ್ನು ಸಂಹಾರ ಮಾಡ್ತೀನಿ ಅಂದಿದ್ದ. ಯಾರು? ಕೃಷ್ಣ. ನಾ ಶಸ್ತ್ರಾಸ್ತ್ರ ಮುಟ್ಟುವುದೇ ಇಲ್ಲ, ಮುಟ್ಲಾರ್ದ ನಿಮ್ಮನ್ನು ಎಲ್ಲರನ್ನೂ ಸರ್ವನಾಶ ಮಾಡ್ತೀನಿ ಅಂದಿದ್ದ. ಅವಾಗ ದ್ರೋಣಾಚಾರಿ ಬಂದ, ಹೇ ಕೃಷ್ಣ ಸಾಧಿಸಿಬಿಟ್ಯಾ ಅಂದ. ಮನಸ್ಸಿನಾಗ ಅಂದ. ಅಲ್ಲೇ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ಸತ್ತು ಬಿದ್ದಿತ್ತು. ನಾಯಿ ಶರೀರದೊಳಗೆ ಹೋದ. ಯಾರು? ದ್ರೋಣಾಚಾರ್ಯ ಅಂದರೆ ಸ್ಥೂಲ ಶರೀರ ಇಲ್ಲೇ ಬಿದ್ದಿತ್ತು. ಅದನ್ನು ಅರ್ಜುನ್ ಏನು ಮಾಡಿದ? ತುಂಡು 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 ಮಾಡಿ ಚೆಲ್ಲಪಿಲ್ಲಿ ಮಾಡಿ ಒಗೆದ್ಬಿಟ್ಟಿದ್ದ. ಚೆಲ್ಲಪಿಲ್ಲಿ ಮಾಡಿದ್ದ, ಆ ಕಡೆ ಈ ಕಡೆ ಒಗೆದಿದ್ದ. ಆ ನಾಯಿ ಶರೀರದೊಳಗೆ ಸೇರ್ಕೊಂತು. ಯಾರು? ದ್ರೋಣಾಚಾರ್ಯ ಆತ್ಮ. ನಾಯಿ ಶರೀರದೊಳಗೆ ಸೇರ್ಕೊಂಡು ಕೂಡಲೇನ ನಾಯಿ ಎದ್ದು ಬಂತು. ಇನ್ನೇನು ಮಾಡೋದು? ಪ್ರಯೋಗ ಒಂದು. ಆ ಎಲ್ಲ ಎಲುಬುಗಳನ್ನು ತಗೊಂಡು ಕೈ ಇಷ್ಟಿಷ್ಟು ಹೋಗಿದ್ದು, ಕೈ ತೊಗೊಂಡು ಕೈ ಜೋಡಿಸೋದು, ಕಾಲಿಗೆ ಹೋಗಿದ್ದು, ಕಾಲು ತೊಗೊಂಬಂದು ಕಾಲಿನ ಹತ್ರ ಕಾಲು ಜೋಡಿಸೋದು, ಆಮೇಲೆ ದೇಹದ ತುಂಡು ಆ ಕಡೆ ಈ ಕಡೆ ಹೋಗಿದ್ದು ಅವನು ಜೋಡಿಸೋದು, ಇನ್ನು ರುಂಡ ತೊಗೊಂಬಂದು ಅದನ್ನು ಜೋಡಿಸ್ಬೇಕಂತೇಳಿ ಪ್ರಯತ್ನ ಮಾಡಕತ್ತಿದ್ದ. ಕೃಷ್ಣಗ ಗೊತ್ತಾತು. ಕೃಷ್ಣಗೆ ಏನಾತ್ರಿ? ಗೊತ್ತಾತು. ಏನ್ರಿ ದ್ರೋಣಾಚಾರ್ಯರ ಶ್ವಾಣಾಚಾರ್ಯರಾಗಿರಲ್ಲ ಅಂದ. ಕೃಷ್ಣಲ್ಲೇ ಅಂದ, ರಥದಾಗ ಕುಳಿತ ಅಂದ. ನಾಯಿ ಶರೀರದೊಳಗೆ ಹೋಗಿದ್ದ. ದಿವ್ಯ ದೃಷ್ಟಿ. ಕೃಷ್ಣ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದವ ಅವ. ಇನ್ನು ಅವು ಗೊತ್ತಿರಂಗಿಲ್ಲ. ಸುಮ್ಮ ಮನುಷ್ಯನ ರೂಪ ಧಾರಣ ಮಾಡ್ಕೊಂಡು ಬಂದಾನ. ಜನರಿಗೆ ತೋರಿಸೋದ್ರ ಸಲುವಾಗಿದು. ಜನರಿಗೆ ಭಯ ಭಕ್ತಿ ಹುಟ್ಲಿ, ಒಂದು ಸ್ವಲ್ಪ ಭಯ ಭಕ್ತಿ ಹುಟ್ಲಿ, ದೇವ್ರು ಅನ್ಲಿ, ದೇವ್ರ ಮಹಿಮಾ ತಿಳಿಲಿ ಅಂತೇಳಿ ಕೃಷ್ಣ ಪರಮಾತ್ಮ ಏನು ಮಾಡಿದ? ಮನುಷ್ಯನ ರೂಪ ಧಾರಣ ಮಾಡ್ಕೊಂಡು ಬಂದಿದ್ದ. ಅವಾಗ ದ್ರೋಣಾಚಾರಿ ನಾಯಿ ಶರೀರದೊಳಗೆ ಹೋಗಿ ನಾಯಿಯಾಗಿ ಬಂದಿದ್ದ. ಅವಾಗ ನೋಡಿದ ಕೂಡಲೇನ, ಏನ್ರಿ ದ್ರೋಣಾಚಾರ್ಯರ ಶ್ವಾಣಾಚಾರ್ಯರಾಗಿರಲ್ಲ ಅಂದ. ಅಸಹ್ಯ ಆಗಿಬಿಡ್ತು ನೋಡ್ರಿ. ಅವಮಾನ ಆಗಿಬಿಡ್ತಿ. ಅವಮಾನ ಆತು. ಏನು ರುಂಡ ಹಿಡಿದಿದ್ದ, ಆ ರುಂಡ ಅಲ್ಲೇ ಕೈ ಬಿಟ್ಟು ಪಟ ಪಟ ಒದ್ದಾಡಿಸತ್ತು. ದ್ರೋಣಾಚಾರ್ಯ ಹೋದ. ಹಂಗ ತನ್ನದೇ ಆಗಿರ್ತಕ್ಕಂತಹ ಒಂದು ರಕ್ತದ ವಂಶ, ತನ್ನ ವಂಶಿಕನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಸತ್ತಾಗ ಯಾವ ರೀತಿ ಮನುಷ್ಯನಿಗೆ ಕಷ್ಟ ಆಗ್ತದೋ ಹಂಗೆ ಶುಂಭನಾಗಿರ್ತಕ್ಕಂಥವನಿಗೆ ತನ್ನ ತಮ್ಮ ಯಾವಾಗ ಸತ್ತಾನಂದಾಗ ಏನಾಯ್ತು? ಸಾಕಷ್ಟು ಸಂಕಟ. ಜಿಗಿದಾಡಿದ, ಬಡಿದಾಡಿದ, ಏನು ಮಾಡಿದ? ಅಷ್ಟು ಆರ್ಭಟ ಮಾಡಿದ.
ಆರ್ಭಟ ಮಾಡಿ ನೋಡ್ತಾನ, ಅದನ್ನೆಲ್ಲ ನೋಡ್ತಾನ. ಎಲ್ಲೋ ಗಂಡು ಗಲ್ಲಿಗೆ, ಎಲ್ಲೋ ಲೋಕದ ಗಂಡನೆ, 3 ಲೋಕದ ಗಂಡನೆ, ಅಳಿದು ಹೋದೆಯಾ, ನನ್ನ ಬಿಟ್ಟು ಹೋದೆಯಾ, ಇನ್ನು ಯಾರಿಗೋಸ್ಕರ ನಾ ಯುದ್ಧ ಮಾಡಲಿ? ನನ್ನ ಯುದ್ಧ ಏನು ಚಮತ್ಕಾರವನ್ನು ನೋಡುವವರು ಇಲ್ಲಲ್ಲ, ನೀನೇ ನೋಡ್ದಂಗೆ ಆದಿಲ್ಲ. ನೀನು ನೋಡಬೇಕಾಗಿತ್ತು ನಾ ಯುದ್ಧ ಮಾಡುವುದನ್ನು ಶಾಂಭವಿ ಜೊತೆಯಲ್ಲಿ, ನೀನೇ ಹೋದಿಲ್ಲ. ಇನ್ನು ಯಾರಿಗೆ ನಾ ಯುದ್ಧ ಮಾಡುವುದನ್ನು ತೋರಿಸ್ಲಿ? ಆ ಯುದ್ಧವನ್ನು ನೋಡುವವರ ಯಾರು? ಈ ದೇಹ ಇದ್ರೇನು ಹೋದ್ರೇನು ಅಂತ ಹೇಳಿ ಬಹಳ ಆರ್ಭಟ ಅನ್ಕೋತ ದೇವಿನ ನೋಡಿದ. ಏ ದುಷ್ಟ ಹೆಣ್ಣೆ ಅಂದ್ಬಿಟ್ಟ. ಯಾರಿಗೆ? ದೇವಿ. ನನ್ನ ತಮ್ಮನ್ನ ಸಾಯಿ ಹೊಡೆದಿ, ನಮ್ಮೆಲ್ಲ ಸೈನ್ಯವನ್ನ ಸಾವು ಹೊಡೆದಿ, ನಿನ್ನ ಕೊಲ್ಲಲಾರ್ದ ಬಿಡಂಗಿಲ್ಲ ಅಂತಂದು ಕೊಲ್ಲಿನ ಆ ದೇವಿ ಹೇಳ್ತಾಳೆ. ಏನು ಹೇಳ್ತಾರ? ಸುಮ್ಮನೆ ಕುಂದ್ರೆ ದೇವಿ ಏನು ಹೇಳ್ತಾಳಂದ್ರ, ಎಲ್ಲೋ ದುಷ್ಟ, ನೀನು ದುಷ್ಟ ಆಗಿ ಅಂದಲ್ಲೇ ನಿನ್ನದೊಳಗೆ ನಿನಗ ನನಗೆ ಯಾರಂದ್ರೆ ಇಡೀ ಜಗನ್ಮಾತ ಅಂತಾರ, ಜಗಜ್ಜನನಿ ಅಂತಾರ, ಜಗತ್ತನ್ನ ಹುಟ್ಟಿಸ್ತಕ್ಕಂತಹ ಪಾರ್ವತಿ ಅಂತಾರ, ಜಗನ್ಮಾತ ಅಂತ ನನಗೆ ಕರೀತಾರ. ಜಗತ್ತಿನಲ್ಲಿ ಇರ್ತಕ್ಕಂಥ ಸಕಲ ಜೀವರಾಶಿಗಳು ನನ್ನನ್ನು ಜಗನ್ಮಾತ ಅನ್ನೋ ಹೊತ್ನ್ಯಾಗ ನೀವೊಬ್ಬ ದುಷ್ಟ ಅಂತ ಹೇಳ್ಬೇಕಾದ್ರ ನಿನ್ನಲ್ಲಿ ದುಷ್ಟ ಗುಣ ಅದಾವ, ನೀನು ದುಷ್ಟ ಅದಿ ಅಂದಲ್ಲೇ ನಿನಗ ಬಾ ದುಷ್ಟ ಅಂತಕ್ಕಂಥ ಶಬ್ದ ಬರಾಕತ್ಯಾವ. ತಗೋ, ತಿಳ್ಕೋ, ನನ್ನಿಂದ ಈ ಜಗತ್ತೆಲ್ಲ ಹುಟ್ಟ್ಯದ, ನನ್ನ ವಿಭೂತಿನೇ ಈ ಜಗತ್ತು. ನನ್ನ ವಿಭೂತಿ ಅಂದ್ರೆ ಏನು? ಈ ವಿಭೂತಿ ಅಲ್ಲ. ನನ್ನ ವಿಭೂತಿ ಅಂದ್ರ ಸಕಲ ಪಡಿ ಪದಾರ್ಥಗಳು, ಮಳಲಿನ ಕಣಗಳನ್ನು ಹಿಡಿದುಕೊಂಡು, ನೀರಿನ ಅಂಶವನ್ನು ಹಿಡಿದುಕೊಂಡು, ಪಿಪಿಲಿಕ ಅಂದರೆ ಇರುವಿಯ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮ ವಿಷ್ಣು ರುದ್ರರ ಪರ್ಯಂತರವಾಗಿ ಎಷ್ಟು ದೇವತೆಗಳದಾರಲ್ಲ, ಆ ಎಲ್ಲ ದೇವತೆಗಳು, ನಾಗರು, ಕಿನ್ನರ, ಕೆಂಪುರುಷ, ರಾಕ್ಷಸರು, ನೀನು ಸಹಿತ ನನ್ನ ವಿಭೂತಿ ಅದೆಯಲ್ಲ ಅಂದ್ಲು. ನೀನು ಸಹಿತ ನನ್ನ ವಿಭೂತಿ, ನನ್ನ ಒಳಗಿನ ಒಂದು ಅಂಶ ನೀನು. ನಿನ್ನ ಹೆಂಗೆ ತಗೋಬೇಕು ಹಂಗೆ ತಗೋತೀನಿ ನಾನು. ನನ್ನ ಮಹಿಮೆಯಿಂದ ಹುಟ್ಟಿ ಬಂದು ಭೂಮಿ ಮೇಲೆ, ಹಿಂದಿನ ಕರ್ಮ, ಆ ಕರ್ಮದಿಂದ ಭೂಮಿ ಮೇಲೆ ಮತ್ತು ಈಗ ಅದೇ ಕರ್ಮನ ಮಾಡಕ್ಕೆ ಬಂದು ಆ ಕರ್ಮವನ್ನು ನಾ ಹೆಂಗೆ ತಗೋಬೇಕು ಹಂಗೆ ತಗೋತೀನಿ. ಅಜ್ಞಾನಿ, ಮೂರ್ಖ, ನನಗೆ ದುಷ್ಟ ಅಂತೀಯ ಅಂದ್ಲು. ಯಾರು? ದೇವಿ. ನನಗೂ ದುಷ್ಟ ಅಂತೀಯ? ನಿನ್ನ ನೋಡಿಲ್ಲ ಒಂದು ಕ್ಷಣಾರ್ಧದೊಳಗೆ ನಿನ್ನ ಏನು ಮಾಡ್ತೀನಿ? ಇಲ್ಲದಂಗೆ ಮಾಡ್ತೀನಿ. ನಿನ್ನ ಎಲ್ಲ ಶಕ್ತಿನೂ ನನ್ನ ಕೈಯೊಳಗದ, ನಿನ್ನಲ್ಲಿರುವಂಥ ಎಲ್ಲ ವಿದ್ಯೆನೂ ಕೂಡ ನನ್ನಲ್ಲಿ ಅದ. ನನ್ನನ್ನು ನೀನು ದುಷ್ಟ ಅಂತ ಕರಿತೀಯ ಅಂತಂದಾಗ ನಿನ್ನ ಎಲ್ಲ ಶಕ್ತಿನೂ ಕೂಡ ನಂದಿನಿಂದನೇ ಬಂದದ, ನನ್ನಿಂದಲೇ ಬಂದೈತಿ. ಮತ್ತು ಇಲ್ಲಿ ನಾನು ಹೇಳಿಲ್ಲ ನಾವು ದೇಹ ಎಲ್ಲ ಏನು ಹೇಳಿದ್ರಿಲ್ರಿ, ಪಂಚಮಹಾಭೂತಗಳಾಗಿರ್ತಕ್ಕಂತಹ ದೇಹ. ಈ ಪಂಚಮಹಾಭೂತದಿಂದ ಆದಂತಹ ದೇಹ ನನ್ನ ಅಂಶ, ನನ್ನ ಪ್ರಕೃತಿ ಅಂದರೆ ನಾನು ಪ್ರಕೃತಿ ನನ್ನಿಂದಲೇ ಬಂದದ, ನನ್ನ ಅಂಶನೇ ಅದ. ನನ್ನ ಅಂಶದಿಂದನೇ ನಿಮ್ಮೆಲ್ಲರೂ ದೇಹ ಆಗ್ಯಾವ, ನನ್ನದೇ ಚೈತನ್ಯನೇ ನಿನ್ನ ಒಳಗದ ಅಂದಾಗ ಅದನ್ನು ಮರೆತು ನೀನು ನನಗೆ ದುಷ್ಟ ಅಂತೀಯಲ್ಲ, ಎಲ್ಲೋ ಅಜ್ಞಾನಿ ಅಂತೇಳಿ ಆ ಶಾಂಭವಿ ಆಗಿರ್ತಕ್ಕಂಥವಳು ಏನು ಮಾಡ್ತಾಳಪ್ಪ ಅಂತಂದ್ರೆ, ಆ ಯಾವ ಶುಂಭನನ್ನು ಬೈದಾಗ ಸಿಟ್ಟಿಗೆದ್ದಿರ್ತಕ್ಕಂತಹ ಶುಂಭ ಕ್ಷಣಾರ್ಧದೊಳಗನ ಬಿಲ್ ಬಾಣ ತಗೊಂಡು 100 ಬಾಣಗಳನ್ನು ಏಕ್ದಮ್ ಒಂದೇ ಕಾಲದಲ್ಲಿ ಏಕಕಾಲಕ್ಕೆ ಬಿಟ್ಟರು. ಅವಾಗ ಶಾಂಭವಿ ಆಗಿರ್ತಕ್ಕಂಥವಳು ತನ್ನ ಬಾಣದಿಂದ ಅವನ ಬಾಣಗಳನ್ನೆಲ್ಲವನ್ನೂ ಸಹಿತ ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕಿದರು. ನಾನಾ ರೀತಿ ಯುದ್ಧವನ್ನು ಮಾಡಿದರು. ಬಿಲ್ ಯುದ್ಧ ಮುಗೀತು. ಆಕಾಶದೊಳಗೆ ಜಿಗುದಾಡ್ಕೊಂತ ಆಕಾಶದೊಳಗೆ ಹಕ್ಕಿ ಹಂಗೆ ಹೋಗಿ ಕಡ್ದಾಡ್ತವಲ್ಲ ಅಂತಿರ್ಲೆ ಹಂಗೆ ಆಕಾಶದೊಳಗೆ ಹೋರಾಡಿದರು. ಆಕಾಶದೊಳಗನ ಕುಸ್ತಿ ಯುದ್ಧ ಮಾಡಿದರು, ಮಲ್ಲ ಯುದ್ಧ. ನೆಲದಾಗ ಅಲ್ಲ, ಅಂತಿರ್ಲೆ ಮಲ್ಲ ಯುದ್ಧವನ್ನು ಮಾಡಿದರು. ಎಂಥ ಸಾಮರ್ಥ್ಯ ಇರ್ಬೇಕು ಆ ದೈತ್ಯನಿಗೆ, ಯಾರು ಆ ಶುಂಭ ದೈತ್ಯನಿಗೆ ಎಂಥ ಸಾಮರ್ಥ್ಯ ಇರ್ಬೇಕು. ಮಾಯಾ ಸ್ವರೂಪಿಯಾಗಿರ್ತಕ್ಕಂಥ ದೇವಿ ಜೊತೆಯಲ್ಲೇನ ಆ ರೀತಿ ಯುದ್ಧವನ್ನು ಮಾಡಬೇಕಾದ್ರೆ ಅವ ಎಂಥ ಸಾಮರ್ಥ್ಯ ಪಡೆದಿರ್ಬೇಕು, ಅವ ಹೆಂಗಾರ ಅದನ್ನು ಪಡೆದಿರ್ಬೇಕು. ಅಷ್ಟು ಶೌರ್ಯತನವನ್ನು ಹೆಂಗಾದ್ರೂ ಪಡೆದಿರಬೇಕು. ಅದನ್ನು ನೋಡಿದ್ರೆ ವಿಚಿತ್ರ ಆಗ್ತದೆ. ಹಂಗೆ ಅಂತರ್ಲೆ ಕುಸ್ತಿ ಯುದ್ಧ ಮಾಡಿ ಮತ್ತು ಭೂಮಿ ಮೇಲೆ ಬಿದ್ರೈತಲ್ಲ, ಇಡೀ ಭೂಮಿನ ಧಗ್ಗಂತ ಮ್ಯಾಗ ಜಿಗಿತು. ಒಳಗೆ ಗುದ್ದಿದ ನೀರು ಮ್ಯಾಲೆ ಹೊರಗೆ ಬಂದು, ಬೋರ್ನಾಗಿಂದ ನೀರು ಹೊರಗೆ ಬಂದು ಹೆಂಗೆ ಹಳಿಯಾಗಿ ಹರಿತವಲ್ಲ ಹಂಗೆ ಹರಿಯಾಕೆ ಶುರು ಮಾಡ್ತು. ಇಬ್ಬರು ಮೈ ಮೇಲಿನ ಬ್ಯಾವರ ಹಳ್ಳ ಆಗಿ ಹರಿಯಾಕೆ ಶುರು ಮಾಡ್ತು.
ಇಬ್ಬರು ಮೈ ಮೇಲಿನ ಬೆವರು ಹಳ್ಳಾಗಿ ಹರಿಲಿಕ್ಕೆ ಶುರು ಮಾಡ್ತು. ಅವಾಗ ಮುಷ್ಟಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮುಷ್ಟಿ ಯುದ್ಧವನ್ನು ಮಾಡಿದವ. ಒಮ್ಮೆ ಶಾಂಬಿನ ಶುಂಭ ಗುದ್ದವ, ಶುಂಭನ ಶಾಂಭವಿ ಗುದ್ದಕ್ಕೆ. ಬಾಕ್ಸಿಂಗ್ ನೋಡ್ತಿರಲ್ಲ, ಬಾಕ್ಸಿಂಗ್ ನೋಡ್ತಿಲ್ಲ, ಹೆಂಗೆ ನೋಡ್ತಿರಲ್ಲ, ಗುದ್ದುದು ಬರೇ ಗುದ್ದುದು. ಹಂಗೆ ಇಬ್ಬರು ಮುಷ್ಟಿಲ್ಲ ಗುದ್ದಿ ಯುದ್ಧ ಮಾಡ್ಲಿಕ್ಕೆ ಹತ್ತಿದ್ರು. ಒಂದು ಜಾಡಿಸಿ ಹೊಡೆದು ಬಿಟ್ಲು. ಅಷ್ಟು ದೂರ ಹೋಗಿ ಬಿದ್ದ. ಯಾರು? ಶುಂಭ ಹೋಗಿ ಬಿದ್ದು ಕೂಡಲೇ ಎದ್ದು ಭಾಳ ಸಿಟ್ಟು ಜೋರಾಗಿ ಬಂದಿತ್ತು. ಇನ್ನೇನು ನುಂಗುತ್ತೀನಿ ಅಂತೇಳಿ ಬಾಯಿ ತೊಗೊಂಡು ಹಿಂಗೆ ಮುಷ್ಟಿ ಹಿಡ್ಕೊಂಡು ಗುದ್ದಾಕಂತ ಬಂದ. ತ್ರಿಶೂಲ್ ತೊಗೊಂಡು ಹೆಟ್ಟು ಬಿಟ್ಲು. ಅಲ್ಲಿ ಜಿಗದ್ ಬಿದ್ದವ. ಅಲ್ಲಿ ಹೆಂಗೆ ಬರ್ತಿದ್ದ ತೊಗೊಂಡು ತ್ರಿಶೂಲ್ ತೊಗೊಂಡಾಕಿನ ಎದೆಯಾಗ ಹೆಟ್ಟು ಬಿಟ್ಲು. ಶುಂಭ ಹೋದ. ಶುಂಭ ಅಂದ್ರೆ ಇಲ್ಲಿ ಯಾರು ಅಂದ್ರೆ ಅಹಂಕಾರ. ಶುಂಭ ಅಂದ್ರೆ ಯಾವುದು? ಅಹಂಕಾರ. ಏನಾದ್ರು ನಾನಾ ಅಂದ. ಎಲ್ಲಾರು ಸತ್ರು ನಾನೇ ಶೂರ, ನಾನೇ ಜಗತ್ತಿನ ಒಡೆಯ ಅಂದ ಶುಂಭ. ಕಣ್ಣಿದ್ರಿಗೆ ತಮ್ಮ ಸತ್ತ, ಆದ್ರೂ ಅಹಂಕಾರ ಹೋಗ್ಲಿಲ್ಲ. ದೇವಿ ಸಾಮರ್ಥ್ಯ ಎಂಥದ್ದನ್ನು ಕಣ್ಣಾರೆ ಕಂಡಿದ್ದ. ಸ್ವತಃ ತಾನು ಯುದ್ಧ ಮಾಡಕತ್ತಿದ್ದ. ಆದ್ರೂ ಕೂಡ ಆ ಶಾಂಭವಿಯ ಒಂದು ಶಕ್ತಿ, ಆ ಶಾಂಭವಿಯ ಒಂದು ಚಮತ್ಕಾರ ಎಂಥದ್ದನ್ನೋದು ತಿಳಿಲಿಲ್ಲ. ಯಾಕ? ಅಹಂಕಾರಿಯಾದಂತಹ ಮನುಷ್ಯನಿಗೆ ತಾನು ಎಷ್ಟೇ ಇದು ಆದ್ರೂ ಕೂಡ ಅವ ಸೋಲನ್ನು ಒಪ್ಕೊಳ್ಳಂಗಿಲ್ಲ. ಕರಡಿ ಇರ್ತದಲ್ಲ, ಕರಡಿಗೆ ಮನುಷ್ಯನಿಗೆ ಯುದ್ಧ ಹತ್ತಿರ್ತದಂತ ತಿಳ್ಕೊರಿ. ಕುಸ್ತಿ ಆಡಕತ್ತಿರೋದು ತಿಳ್ಕೊರಿ. ಈಗೆಲ್ಲ ಕರಡಿ ಬರೋದು ಬಿಟ್ಟಾವ. ಈಗ ಮೊದಲು ನಾವು ಸಣ್ಣ ಇರ್ದ ಬರ್ತಿದ್ವು. ಒಬ್ಬ ನಾವು ಶಾಲೆ ಕಲಿಯೋ ಹೈಸ್ಕೂಲ್ನೊಳಗೆ ಒಬ್ಬ ಮಾಂತೇಶ್ ಅಂತಿದ್ದ. ಐಗಳ ಪೈಕಿ ಮಾಂತೇಶ್ ಅಂತಿದ್ದ. ಅವ ಏನು ಮಾಡ್ತಿದ್ದ ಅಂದ್ರೆ, ಕರಡಿ ಬಂದು ತಂದಾಗ ದೊಡ್ಡ ಬಸ್ ಸ್ಟ್ಯಾಂಡ್ನೊಳಗೆ ಕರಡಿ ತೊಗೊಂಬಂದಾರ. ಎಲ್ಲ ಊರಾಗ ಹೋಗಿ ಅಡ್ಡಾಡಿ ಬಂದಾನ. ಅಹಂಕಾರದ ಕೆಲಸ ಹೇಳ್ತೀನಿ. ಸೋತ್ರೂ ಸೋಲು ಒಪ್ಪಕ್ಕೆ ತಯಾರಿಲ್ಲ. ಹಂಗ ಕರಡಿ ಜೊತೆಯಲ್ಲಿ ಕುಸ್ತಿ ಹಿಡಿದು ಎತ್ತಿ ಒಗದ. ಕರಡಿನ ಎತ್ತಿ ಒಗದ ಕೂಡಲೇ ನಗ ಕತ್ತಿದ ಕೂಡಲೇ ಕರಡಿಗೆ ಸಿಟ್ಟು ಬಂದು ಮೈಯೆಲ್ಲ ಪರಿಸ್ಕೊಂಡು ಹಂಗ ಅದು ಏನಾಗ್ತದಪ್ಪ ಅಂತಂದ್ರೆ, ಅಹಂಕಾರ ಸೋಲನ್ನು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ನಾಶ ಆಗ್ತದಲ್ಲದೇ ವಿನಃ, ನಾಶ ಆಗಿನ ಹೋಗ್ಬೇಕಲ್ಲದೆ ವಿನಃ, ಸತ್ತು ಹೋದಾಗನೇ ಹೋಗ್ತದಲ್ಲದೆ ವಿನಃ ಅದು ಜೀವಂತ ಇರುವಾಗ ಆ ಅಹಂಕಾರದಕ್ಕೆ ತಿಳಿಯುವುದಿಲ್ಲ. ಅಹಂಕಾರ ಏನು ಮಾಡ್ತದ? ಏನಾದ್ರೂ ಕೂಡ ಒಪ್ಪೋದಿಲ್ಲ. ತಪ್ಪಾದರೂ ಒಪ್ಪೋದಿಲ್ಲ, ಶುದ್ಧ ಆದ್ರೂ ಒಪ್ಪೋದಿಲ್ಲ, ಏನಾದ್ರೂ ಕೂಡ ಅದು ಒಪ್ಪೋದಿಲ್ಲ. ತನ್ನ ತಪ್ಪನ್ನು ತಾನು ಒಪ್ಕೊಳ್ಳೋದಿಲ್ಲ, ತನ್ನ ಸೋಲನ್ನು ತಾನು ಒಪ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ಕೊತ ಬರ್ತಾರೆ. ಹಂಗ ಅಹಂಕಾರ ಅಂತಕ್ಕಂಥದ್ದು ಈ ಮನುಷ್ಯನನ್ನು ಏನು ಮಾಡ್ತದಪ್ಪ ಅಂತಂದ್ರೆ ನರಕಕ್ಕೆ ಒಯ್ತದ, ಅದೋ ಗತಿಗೆ ಒಯ್ತದ ಅಂತಕ್ಕಂತಹ ಯಾವ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ಅಹಂಕಾರ ಮಮಕಾರ ಅಂತಕ್ಕಂಥ ಇಬ್ಬರು ದೈತ್ಯರನ್ನ ಆ ಶಾಂಭವಿ ಆಗಿರ್ತಕ್ಕಂತಹವಳು ಯಾವ ರೀತಿಯಾಗಿ ಆ ವಿವೇಕ ಜ್ಞಾನದ ಶಕ್ತಿಯಿಂದ, ವಿವೇಕ ವೈರಾಗ್ಯ ಜ್ಞಾನಗಳ ಶಕ್ತಿಯಿಂದ ಆ ದೇವಿ ಏನು ಮಾಡಿದ್ಲಂದ್ರೆ ಈ ರೀತಿಯಲ್ಲಿ ಒಳಗಿರ್ತಕ್ಕಂತಹ ಯಾವ ದುಷ್ಟದಾಗಿರ್ತಕ್ಕಂತಹ ಅಹಂಕಾರ ಮಮಕಾರಗಳನ್ನು ಕೊಂದು ಹಾಕಿದ್ಲು ಅಂದರೆ, ಸಾಯಿ ಹೊಡೆದ್ಲು ಅಂದರೆ, ಸಂಹಾರ ಮಾಡಿದ್ಲು ಅಂತಕ್ಕಂಥ ವಿಷಯ ಬರ್ತದ. ಈಗ ಮುಂದೆ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಈ ರೀತಿಯಾಗಿ ಮತ್ತು ಶುಂಭ ನಿಶುಂಭ ಇಬ್ಬರು ಸಂಹಾರ ಆದ ಕೂಡಲೇ ದೇವಾನುದೇವತೆಗಳಿಗೆ ಬಹಳ ಹರ್ಷ ಆಯಿತು. ದೇವಾನುದೇವತೆಗಳಿಗೆ ಬಹಳ ಹರ್ಷ ಅಂದರೆ ಸಂತೋಷ ಆಯಿತು. ಆ ಸಂತೋಷ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಶಾಂಭವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂದ್ರೆ ಆ ನಾರಾಯಣಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಹೆಂಗೆ ಸ್ತುತಿ ಮಾಡಕತ್ತಾರಪ್ಪ ಅಂತಂದ್ರೆ, ಮುಂಡಮಾಲಿನಿ ಬ್ರಹ್ಮ ವೈಷ್ಣವಿ ಚಂಡಿ ಉಮೆ ಹೈಮಾವತೀಶ್ವರಿ ದಂಡ ಆಯುಧೆ ಗೌರಿ ದುರ್ಗಾ ನಂದೆ ಮಹಾದುರ್ಗೆ ಲೆಂಡ ಖಡ್ಗಿನಿ ಚಕ್ರ ಶೂಲಿ ಮುಸುಂಡಿ ಮುದ್ಗರೆ ಹಲಗೆ ಮಹಾಕೋದಂಡೆ ಘೋರಿ ನಾರಾಯಣಿ ನಮೋ ಎಂದು ನಮರಗನ ಮೇನಕಾಸ್ಮಸ್ಯ ಮಾಂಸ ಭಕ್ಷಣೆ ಧ್ಯಾನ ರೂಪೆ ಕರಾಳ ವದನೆಯೇ ಮೌನ ಯೋಗಿನಿ ತಾಪಸಿಯ ಮಾ ಕಾಳಿ ಮಹಾಶಕ್ತಿ ಜ್ಞಾನ ರೂಪೆ ಸುಧಾಯ ಅಚ್ಯುತೆ ಸ್ವಾನುಭವಿ ಭಸ್ಮಾಂಗಿ ಭಗವತಿ ಪಾನಪಾತ್ರೆ ನಾರಾಯಣಿ ನಮೋ ಎಂದು ದಮರಗಣ. ಈ ರೀತಿಯಾಗಿ ಆ ದೇವಿಯನ್ನ ನಾನಾ ರೀತಿಯಿಂದ ವೇದ ವಾಕ್ಯಗಳಿಂದ ಸ್ತುತಿ ಮಾಡ್ತಾ ಇದ್ದಾರೆ. ಸ್ತುತಿ ಮಾಡಿ ಆ ದೇವಿಯನ್ನ ಪ್ರಾರ್ಥಿಸ್ತಾ ಇದ್ದಾರೆ.
ಪ್ರಾರ್ಥಿಸ್ಕೊಂಡು ಹೆಂಗೆ ಪ್ರಾರ್ಥಿಸ್ತಾರಪ್ಪ ಅಂದ್ರೆ, ನಮೋ ನಮೋ ಇಂದ್ರಾಣಿಯಾರ್ವಳೆ, ನಮೋ ನಮೋ ಶಿವೆ ಪದ್ಮಾವತಿಯೇ, ನಮೋ ನಮೋ ಕ್ಷೈತ್ರೇಶ್ವರ್ಯಾನಂದಾಯೇ ಸುನಂದಾಯೇ, ನಮೋ ನಮೋ ಹಿಂಕಾರಿ ಶಂಕರಿ, ನಮೋ ನಮೋ ಕಟ್ವಾಂಗಿ ಹರಗಿಯೇ ಹಲಗಿಯೇ, ನಮೋ ನಮೋ ನಾರಾಯಣಿ ನಮೋ ಎಂದು ನಮರಗನ. ಹೀಗೆಯಾಗಿ ರುಂಡಮಾಲಿನಿ ಅಂದರೆ ರುಂಡಮಾಲಿನಿ ಆ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿ ರುಂಡಗಳ ಮಾಲೆಯನ್ನು ಧರಿಸಿಕೊಂಡಕ್ಕಂಥದ್ದು. ಬ್ರಹ್ಮಿ ಅಂದರೆ ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂಥದ್ದು. ಅವಾಗ ಬ್ರಹ್ಮಿ ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂಥವಳು, ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂಥ. ವೈಷ್ಣವಿ ಅಂದರೆ ವಿಷ್ಣು ಸ್ವರೂಪಿಣಿ ಆಗಿರ್ತಕ್ಕಂಥದ್ದು. ಹೈಮಾವತಿ ಅಂದರೆ ಹೇಮಾವತಿ ಆಗಿರ್ತಕ್ಕಂಥವಳು. ಈ ರೀತಿಯಾಗಿ ಆ ಶಾಂಭವಿ ನಾನಾ ರೀತಿಯ ಅವತಾರಗಳನ್ನು ಧಾರಣ ಮಾಡ್ಕೊಂಡು ಬಂದು ಈ ಯಾವ ದೈತ್ಯರನ್ನು ಸಂಹಾರ ಮಾಡಿದ್ದಕ್ಕೆ ಸ್ತುತಿ ಮಾಡ್ತಾ ಇದ್ದಾರೆ ದೇವಾನ ದೇವತೆಗಳು. ಇನ್ನು ಮುಂದೆ 28ನೇ ಯುಗಕ್ಕೆ ಮತ್ತೆ ಈ ಶುಂಭ ನಿಶುಂಭ ರಕ್ತಬೀಜಾಸುರ ಮಹಿಷಾಸುರ ಎಲ್ಲರೂ ಮತ್ತೆ ಹುಟ್ಟಿ ಬರ್ತಾರೆ. ಅವ್ರನ್ನೆಲ್ಲ ನಾ ಯಾವಾಗ ಹುಟ್ಟಿ ಬರ್ತೀನಿ ಅಂದ್ರೆ ದ್ವಾಪಾರಾಂತ್ಯದಲ್ಲಿ. ಹೋಗೈತಿದು ದ್ವಾಪಾರ ಯುಗ ಹೋಗೈತೆ. ಹಾಗಾದರೆ ಇದು ಯಾವಾಗಿರಬೇಕು? ದ್ವಾಪಾರದಲ್ಲಿ 28ನೇ ಯುಗ ಬರ್ತದ, ಅವಾಗ ನಾ ಹುಟ್ಟಿ ಬರ್ತೀನಿ ಅನ್ಬೇಕಾದ್ರೆ ಇದು ಯಾವಾಗಿರ್ಬೇಕಪ್ಪ ಅಂತಂದ್ರೆ ಇದು ತ್ರೈತಾಯುಗದಲ್ಲಿ, ತ್ರೈತಾಯುಗದ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಈ ದೇವಿ ಚರಿತ್ರೆ ಅಂತಕ್ಕಂಥದ್ದು ಬರ್ತಾ ಇದೆ. ಮುಂದೆ 28ನೇ ಯುಗದೊಳಗೆ ಯಾರಪ್ಪ ಅಂತಂದ್ರೆ ದುರ್ಗಾ ಅಂದರೆ ಕೃಷ್ಣನ ತಂಗಿ, ಯಶೋದೆಯ ಹೊಟ್ಟೆಯೊಳಗೆ. ಕೃಷ್ಣನ ತಂಗಿ ಅಂದ್ರೆ ಕಾಸು ತಂಗಿ ಅಲ್ಲ, ಯಶೋದೆಯ ಹೊಟ್ಟೆಯಲ್ಲಿ ದುರ್ಗಾ ಹುಟ್ಟಿರ್ತಾಳ, ದೇವಕಿ ಹೊಟ್ಟೆಯಲ್ಲಿ ಕೃಷ್ಣ ಹುಟ್ಟಿರ್ತಾಳೆ. ಅಲ್ಲಿ ಅವರನ್ನು ಒಬ್ಬರನ್ನು ವಿನಿಮಯ ಮಾಡ್ತಾರೆ. ವಿನಿಮಯ ಮಾಡೋದಂದ್ರೆ ಯಶೋದಾನ ಪಕ್ಕದೊಳಗೆ ಕೃಷ್ಣನ ಮಲಗಿಸಿರ್ತಾರ, ದೇವಕಿ ಪಕ್ಕದಲ್ಲಿ ತಂದು ದುರ್ಗಾನ ಮಲಗಿಸಿರ್ತಾರೆ. ಯಾಕಂದ್ರೆ ಕಂಸ ಅವನ್ನ ಎಲ್ಲ ಕೂಸುಗಳನ್ನು ಕೊಲ್ಲುವುದರ ಸಲುವಾಗಿ ಕೃಷ್ಣನೇ ಅಂತರ್ಯಾಮಿ ರೂಪದಿಂದ ತಂದೆ ಆಗಿರ್ತಕ್ಕಂಥ ವಸುದೇವನಿಗೆ ಅಪ್ಪ ಇಲ್ಲಿ ಬಿಡಬೇಡ, ನಾನು ತಗೊಂಡು ಹೋಗಿ ಸೀದಾ ಏನು ಮಾಡು, ಯಾವ ಗೋಕುಲದಲ್ಲಿ ಆ ಯಶೋಧ ಮಾತೆಯಾಗಿರ್ತಕ್ಕಂಥವ್ಳದ್ದು ಹೆರಿಗೆ ಆಗ್ಯದ, ಆಕಿ ಪಕ್ಕದಲ್ಲಿರುವಂಥ ಹೆಣ್ಣು ಕೂಸನ್ನು ತಂದು ನಮ್ಮ ಅವನ ಪಕ್ಕದಲ್ಲಿಡು, ನನ್ನನ್ನು ತಗೊಂಡೋಗಿ ಅಲ್ಲಿ ಮಲಗಿಸು, ಅವಾಗ ನಾನು ಸುರಕ್ಷಿತವಾಗಿ ಅಲ್ಲಿ ಬೆಳಿತೀನಿ, ಬೆಳೆದು ಬಂದು ನಾನು ಆ ಕಂಸನನ್ನು ಸಂಹಾರ ಮಾಡ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಅಲ್ಲಿ ಅಂತರದಲ್ಲಿದ್ದಾಗಲೇ ಹೇಳಿದ್ದ. ತಾಯಿ ಗರ್ಭದೊಳಗಿರಾಗನೇ ಹೇಳ್ಯಾನ. ತಾಯಿ ಗರ್ಭದೊಳಗಿದ್ದಾಗನ ಅಂತರ್ವಾಣಿಯಾಗಿ ಎಲ್ಲಿ ಆ ಜೈಲಿನೊಳಗೆ ಹೆರಿಗೆ ಆಗೋ ಪೂರ್ವದಲ್ಲಿ ಕೃಷ್ಣ ಹೇಳಿದ್ದ. ಹಿಂಗೆ ಅದನ್ನೆಲ್ಲವನ್ನು ಕೂಡ ಯಾರು ಮಾಡಿದ್ರು ಅಂದ್ರೆ ಆ ಕೃಷ್ಣ ಪರಮಾತ್ಮನ ಅವತಾರನೂ ಕೂಡ ಆಗಿದ್ದು. ಹೀಗೆ ನಾನಾ ರೀತಿಯ ಅವತಾರಗಳನ್ನು ಧಾರಣ ಮಾಡಿಕೊಂಡು ಬಂದು ಹೀಗೆ ಶುಂಭ ನಿಶುಂಭ ಇಷ್ಟೇ ಮುಗುದಿಲ್ಲ. ಮತ್ತೆ ಯಾರ್ಯಾರು ಹುಟ್ಟಿ ಬಂದ್ರ ಹಿಂದೆ ಮತ್ತೆ ಅಂಧಕಾಸುರನ್ನು ಹುಟ್ಟಿದ. ಅಂಧಕಾಸುರ, ದುರ್ಗಮಾಸುರ, ಅರುಣಾಸುರ, ಭಾಳ ರಾಕ್ಷಸರು ಹುಟ್ಟಿ ಬಂದಾರ. ಮತ್ತೆ ಯಾರು ದೇವಿ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ. ದುರ್ಗಮಾಸುರ ಅಂದ್ರೆ ಎಷ್ಟು ಸಲ ಹೊಡೆದ್ರು ಮತ್ತೆ ಹೊಳ್ಳೆಲ್ಲ ಹುಟ್ಟಿ ಬರ್ತಿರ್ತಾನೆ. ಯಾರು? ದುರ್ಗಮಾಸುರ. ಎಷ್ಟು ಸಾರಿ ಹೊಡೆದ್ರು ಮತ್ತೆ ಹೊಳ್ಳೆ ಹುಟ್ಟಿ ಬರ್ತಿರ್ತಾನ. 5 ಮಂದಿ ಅವನ ಸೇವಕರಿರ್ತಾರ, 5 ಮಂದಿ ಸೇನಾಧಿಪತಿಗಳಿರ್ತಾರ. ಹಿಂಗೆ ಹೊಡೆದ್ಲಿಲ್ಲ ಪುನಃ ಮತ್ತೆ ಎದ್ದು ಬಂದು ಯುದ್ಧ ಮಾಡ್ತಿರ್ತಾರ. ಆವಾಗ ಆ ಸಮಯದೊಳಗೆ ಗಣೇಶ ಬಹಳ ಏನು ಮಾಡ್ತಾನಂದ್ರೆ ಆ ತಾಯಿಗೆ ಸಹಾಯ ಮಾಡ್ತಾನೆ. ಅವ್ರು ಯಾಕೆ ಹುಟ್ಟಿ ಬರಾಕತ್ತಾರೆ ಅನ್ನೋದನ್ನ ಚಮತ್ಕಾರವನ್ನು ತಿಳ್ಕೊಂಡು ಅವರ ಆತ್ಮ ಒಂದು ಕಡೆ ಎಲ್ಲಿ ಇಟ್ಟಿರ್ತಾರೆ ಅಂದ್ರೆ ಒಂದಿಷ್ಟು ಉಬ್ಬು ರಬ್ಬಲ್ ಇರ್ತಾವಲ್ಲ, ಉಬ್ಬು ರಬ್ಬಲ್, ಉಬ್ಬು ರಬ್ಬಲ್ದಂಥ ರಬ್ಬಲ್ನೊಳಗೆ ಅವ್ರ ಪ್ರಾಣ ಇಟ್ಟು ಇಲ್ಲಿ ಯುದ್ಧ ಮಾಡ್ತಿರ್ತಾರ. ಅವ್ರು ಹೆಂಗೆ ಯುದ್ಧ ಮಾಡ್ತಿರ್ಬೇಕು? ಉಬ್ಬು ರಬ್ಬಲ್ನೊಳಗೆ ಪ್ರಾಣ ಇಟ್ಟು ಇಲ್ಲಿ ಯುದ್ಧ ಮಾಡ್ತಿರ್ತಾರ. ಇಲ್ಲಿ ಅವ್ರನ್ನ ಹೊಡೆದ್ರೂ ಸಹಿತ ಅಲ್ಲಿ ಪ್ರಾಣ ಜೀವಂತ ಇರ್ತಿತ್ತಲ್ಲ, ಮತ್ತೆ ಎದ್ದು ಬಂದು ಯುದ್ಧ ಮಾಡ್ತಿದ್ರು. ಅದನ್ನು ಕಂಡು ಗಣೇಶ ಹೋಗಿ ಏನಿದು ಚಮತ್ಕಾರ, ಏನು ನಡೆಯಕತ್ತ ಅಂತೇಳಿ ನೋಡ್ತಾನ. ಒಂದು ಅರಿಮಣಿ ಒಳಗೆ ಇಬ್ಬರದು ಆತ್ಮ 4 ಆತ್ಮ ಹೊತ್ಕೊಂಡು ನಿಂತಿರ್ತಾರೆ. 4 ಆತ್ಮ ಒಬ್ಬರೊಬ್ಬರು ಇದ್ದಂಗೆ ಇರ್ತಾವ, ಅವ್ನು ಹೊತ್ಕೊಂಡು ನಿಂತಿರ್ತಾರೆ. ಇವ್ ಹೋಗ್ತಾನ ಗಣೇಶ. ಹೋಗಿ ಕಿಶಿಂದ ಅವ್ರಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ, ನಾನು ಇಲ್ಲಿ ಸುಮ್ಮನೆ ನೀನು ನೋಡಕ್ಕೆ ಬಂದು, ಇಲ್ಲಿ ಯಾಕೆ ಬಂದೀವಿ ನೀನು ಅಂತಾರೆ ದೈತ್ಯರು, ರಾಕ್ಷಸರು. ಇಲ್ಲಿ ಯಾಕೆ ಬಂದು, ಇಲ್ಲೇನು ಕೆಲಸ ಐತಿ? ಇಲ್ಲ, ನೀವು ಇದು ಭಾಳ ಚಂದ ಕಾಣಕತ್ತೀವಿ, ನೋಡಕ್ಕೆ ಬಂದೀನಿ ಅಂತಂತಾನೆ. ನೋಡಕ್ಕೆ ಬಂದೀನಿ ಅಂತಂದು ಕೊಡ್ಲೇನು. ಅವಾಗ ಇವು ಬಂದದ್ದು ಗೊತ್ತಾಗತ್ತೆ, ಇವ್ನ ಜೋಡಿ ಇದು ಮಾಡಕ್ಕೆ ಬರ್ತಾರ. ಅವ್ರನ್ನ ಎಲ್ಲರನ್ನೂ ಏನು ಮಾಡ್ತಾರೆ ಅಂದ್ರೆ ಬರೀ ಸೊಂಡಿಲೆ ಆ ಕಡೆ ದೂರತ ಹೋಗೋದು ಬಿಡ್ತಾನೆ. ಯಾರು? ಗಣಪತಿ. ಸೊಂಡಿಲೆ ತೊಗೊಂಡು ದೂರತ ಚಿಮ್ಮೆ ಅವ್ರ ಆತ್ಮ ಇರ್ತದಲ್ಲ ಅದ್ರೊಳಗೆ ಇರೋದನ್ನ ನೋಡ್ತಾನೆ. ಸೂಕ್ಷ್ಮ ದಿವ್ಯ ದೃಷ್ಟಿ, ವಿದ್ಯಾವಂತ ಗಣಪತಿ ಅಂದ್ರೆ.
ವಿದ್ಯಾವಂತ ಗಣಪತಿ ಏನು ಮಾಡ್ತಾನ, ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾನ. ಅವ್ರ ಪ್ರಾಣ ಇರ್ತವ, ಅವ್ರ ಪ್ರಾಣ ತೊಗೊಂಬಂದು ಹಿಂಗೆ ಬಗಲಾಗಿ ಹಿಡ್ಕೊಂಬರ್ತಾನೆ. ನಾವು ಒಬ್ಬರೊಬ್ಬರು ಚಂಡ ಇರ್ತಾವಲ್ಲ, ಬಗಲಾಗಿ ಹಿಡ್ಕೊಂಬಂದು ರಣರಂಗದೊಳಗೆ ಬರ್ತಾನೆ ಯುದ್ಧದ ಒಂದು. ಅವಾಗ ಆ ದುರ್ಗಮಾಸುರ ಮತ್ತು ಇವರೆಲ್ಲ ಇರ್ತಾರೆ. ಅವಾಗ ಹೇಳ್ತಾನೆ ಅವರಿಗೆ, ಹೇಳಿ ಕೆಸಿಂದ ಈ ರೀತಿ ನೀವು ಚಮತ್ಕಾರ ಮಾಡಕತ್ತೀರಾ, ತಗೋ ಅಣ್ಣ ತಗೋ. ಸಣ್ಮುಖ ಇಬ್ಬರು ಹೋಗಿರ್ತಾರಲ್ಲಿ ಅವನು ತೊಗೊಂಬರಕ್ಕೆ. ಸಣ್ಮುಖ ಅವ ಇಬ್ಬರು ಇರ್ತಾರ. ಅಣ್ಣ ತಗೋ ಅಂತೇಳಿ ಚೆಂಡು ಆಡ್ತಾರೆ. ಚೆಂಡು ಆಡ್ಕೋತ ಅದನ್ನು ಹೊಡಿ ಅಂತಾನೆ. ಹೊಡೆದ ಕೂಡಲೇ ಕಲಾಸ್ ಇಲ್ಲಿ ಬಿದ್ದು ಬಿಡ್ಬೇಕು. ಆ ಒಬ್ಬರೊಬ್ಬರು ಟಬ್ ಬಂದ ಕೂಡಲೇ ಇವಲ್ಲಿ ಸಾಯ್ಬೇಕು ಇಲ್ಲಿ. ಹಂಗೆ 4 ಮಂದಿ ಸಾಯಿ ಹೊಡಿತಾರೆ. ಆಮೇಲೆ ದುರ್ಗಮಾಸುರ ಒಬ್ಬ ಹೊಡ್ತಾನೆ. ದುರ್ಗಮಾಸುರಂದು ಚಮತ್ಕಾರ ಹೆಂಗಿರ್ತದಂದ್ರೆ, ವೇದಗಳನ್ನು ಪಾರಾಯಣ ಮಾಡ್ತಿರ್ತಾನವ. ವೇದಗಳನ್ನು 4 ವೇದಗಳನ್ನು ಪಾರಾಯಣ ಮಾಡ್ತಿರ್ತಾನ. 4 ವೇದದ ಸಾರ ಅವನು ತಲೆಯಾಗಿರ್ತಾವ. ಆ ವೇದದ ಮಂತ್ರದ ಶಕ್ತಿಯಿಂದ ಅವ ಏನು ಮಾಡಿದ್ರು ಸಾಯಂಗಿಲ್ಲ. ವೇದದ ನೀವು ಪಾರಾಯಣ ಮಾಡ್ತಿರಲ್ಲ, ವೇದ ಅಧ್ಯಯನ ಮಾಡ್ತಿರಲ್ಲ, ನಿಮಗೆ ಮೃತ್ಯು ದೇವತೆ ಬರಂಗಿಲ್ಲ. ರುದ್ರ ದೇವ ದಿನಾಲು ರುದ್ರ ಪಾರಾಯಣ ಮಾಡ್ತಕ್ಕಂತಹ ವ್ಯಕ್ತಿಗೆ, ವೇದಗಳನ್ನು ದಿನಾಲು ಪಾರಾಯಣ ಮಾಡ್ತಕ್ಕಂಥ ವ್ಯಕ್ತಿಗೆ, ದೇವಿ ಪುರಾಣವನ್ನು ದಿನಾಲು ಪಾರಾಯಣವನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ಯಮದೂತ ಸಹಿತ ಬರಂಗಿಲ್ಲ, ಮೃತ್ಯು ದೇವತೆ ಸಹಿತ ಬರಂಗಿಲ್ಲ. ಕಷ್ಟಗಳು ಬರ್ತಾವು. ಯಾಕೆ ಕಷ್ಟ ಬರ್ತಾವಂದ್ರೆ, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮ ಇರ್ತದಲ್ಲ, ಆ ಕರ್ಮದ ಫಲದ ಸಲುವಾಗಿ ದುಃಖ ಬರ್ತಾವು. ಇಲ್ಲ ಅನ್ನಂಗಿಲ್ಲ, ಬರ್ತಾವು. ಅದು ಶಾಶ್ವತ ಅಲ್ಲ. ಆದ್ರೆ ನೀವೇನು ಮಾಡಕತ್ತೀರಲ್ಲ, ಇದು ಶಾಶ್ವತವಾದದ್ದು. ಇದ್ರ ಮೇಲೆ ನಂಬಿಕೆ ಕಳ್ಕೊಬೇಡ್ರಿ. ಇನ್ನೂ ಹೆಚ್ಚಿಗೆ ಕಲ್ಕೋರಿ. ಕರೆ ಇನ್ನೂ ಹೆಚ್ಚಿನ ಸಮೂಹ ಆಗ್ರಿ, ಇನ್ನೂ ಜಾಸ್ತಿ ಮಂದಿ ಆಗ್ರಿ, ಒಬ್ರಿಗೊಬ್ರು ಕಲೀರಿ. ಭಗವದ್ಗೀತಾ ಪಾರಾಯಣ ಮಾಡಿರಿ, ರುದ್ರ ಪಾರಾಯಣ ಮಾಡಿರಿ, ದೇವಿ ಪಾರಾಯಣ ಮಾಡಿರಿ. ಇವುಗಳನ್ನು ಇದು ವೇದದಿಂದ ಬಂದದ್ದು. ದೇವಿ ಪುರಾಣ ಅಂತಿರಲ್ಲ, ಮಾರ್ಕಂಡೇಯ ಪುರಾಣದೊಳಗೆ ಬರ್ತತಿದು. ಮಾರ್ಕಂಡೇಯ ಪುರಾಣ ಇರೋದು ಯಾವುದು? ಋಗ್ವೇದದೊಳಗೆ. ಮಾರ್ಕಂಡೇಯ ಪುರಾಣ ಇರೋದು ಋಗ್ವೇದದೊಳಗೆ. ಆ ವೇದದಿಂದ ಸಾರವನ್ನು ಹೀರಿ, ವೇದದ ಸಾರವನ್ನು ಹೀರಿ ಈ ರೀತಿಯಾಗಿ ಗ್ರಂಥಗಳನ್ನು ರಚನೆ ಮಾಡ್ಯಾರ. ಇನ್ನೊಂದು ದೇವಿ ಪುರಾಣ ಚಿದಾನಂದ ಉದುರ್ತಂದು ಬರೆದು ಬೇರೆ, ಮಾರ್ಕಂಡೇಯ ಪುರಾಣದೊಳಗೆ ಬರ್ತದೆ. ಅದು ಯಾರ್ದು? ದುರ್ಗಮಾಸುರ, ಅಂಧಕಾಸುರ ಇವರೆಲ್ಲರೂ ಇರ್ತಾರಲ್ಲ, ಅವ್ರ ಸಂಹಾರವನ್ನು ಅಲ್ಲಿ ಮಾಡ್ಯಾಳ. ಯಾವುದು? ಇವರು ಈ ಸಂಹಾರಗಳನ್ನು ಈ ದೇವಿ ಪುರಾಣ ಅಂತಕ್ಕಂಥದ್ದು. ಅದರ ಸಲುವಾಗಿ ಏನು ಹೇಳ್ತಾರಂದ್ರೆ, ಈ ವೇದಗಳನ್ನು ಪಾರಾಯಣ ಮಾಡೋದ್ರಿಂದ ದುರ್ಗಮಾಸುರ ದೇವಿ ಎಷ್ಟು ಸಲ ಹೊಡೆದ್ರು ಮತ್ತೆ ಎದ್ದು ಬರ್ತಾನೆ. ಯಾಕೆ? ಆ ವೇದದ ಶಕ್ತಿ ಅವನನ್ನು ಮತ್ತೆ ಹುಟ್ಟಿಸ್ತತಿ. ಅಂದಾಗ ಭಾಳ ಗಾಬಾಗಿಬಿಡ್ತಾಳೆ ದೇವಿ. ಗಣೇಶ ಹೋಗ್ತಾನ, ಇದೇನು ಚಮತ್ಕಾರ ಅಂತ ನೋಡ್ತಾನೆ. ತಾಯಿಗೆ ಹೇಳ್ತಾನೆ, ಅಮ್ಮ ಹಂಗೆ ಸಾಯುವುದಿಲ್ಲಮ್ಮ. ಅವ ದಿನ ವೇದ ಪಾರಾಯಣ ಮಾಡ್ತಾನ. ದಿನ ವೇದ ಪಾರಾಯಣ ಮಾಡೋದ್ರಿಂದ ಮೃತ್ಯು ಅವನನ್ನು ಹಿಡಿವಲ್ದು. ಮೃತ್ಯು ಬಂದೈತಿ ಸರಿ ಕರೆ. ಯಾಕೆ ಈಗೇನು ಮಾಡಕತ್ತಾನ ಅಂದ್ರೆ, ದೇವಿನ ಸಿಕ್ಕಾಪಟ್ಟಿ ಬೈತಾನೆ. ಈಗ ನೀವೆಲ್ಲ ನಿಮ್ಮ ಹೆಂಡ್ರನ್ನ ಹೆಂಗೆ ಬೈತಿರಲ್ಲ ಹಂಗೆ ಬೈತಾನ ದೇವಿನ. ಹಂಗೆ ತುಚ್ಛವಾದಂತಹ ಮಾತಾಡೋದನ್ನ ನೋಡಿ ಹೊಡಿತಾಳ. ಆದ್ರೂ ಕೂಡ ಮತ್ತೆ ಹುಟ್ಟಿ ಬರ್ತಿರ್ತಾನ. ಗಣೇಶ್ ಹೇಳ್ತಾನೆ, ಇಲ್ಲ ಅವ ವೇದ ಪಾರಾಯಣ ಮಾಡ್ತಾನ. ಅವನ ತಲೆಯೊಳಗೆ ಇರುವಂಥ ನೆನಪಿನ ಶಕ್ತಿ ಏನೈತಲ್ಲ, ಆ ವಿದ್ಯಾಶಕ್ತಿ, ಮೆದುಳಿನೊಳಗಿರುವಂಥ ನೆನಪಿನ ಶಕ್ತಿ ಎಲ್ಲ ವೇದ ಮಂತ್ರ ಏನದವಲ್ಲ, ಆ ಎಲ್ಲ ವೇದಗಳ ಮಂತ್ರದ ಸಾರವನ್ನು ಹೀರ್ಕೊಂಡ್ಬಿಡುವಂತಂದಾಗ ಆ ದೇವಿ ಅಂತಕ್ಕಂಥ ತನ್ನ ಇದನ್ನು ಬಿಡ್ತಾಳೆ. ಬಿಟ್ಟು ಕೂಡಲೇ ಅಂತರ್ಲೆ ಬರ್ತದ. ಚೈನ ಸರಪಣಿಯ ಮುಖಾಂತರವಾಗಿ ಬಂದು ಆ ತಲೆ ಮೇಲೆ ಹಿಂಗೆ ಹಿಡ್ಕೊಂಡದ್ದು ಏನು ಮಾಡ್ತದಂದ್ರೆ, ಒಳಗಿರುವಂತಹ ನೆನಪಿನ ಶಕ್ತಿ ಎಲ್ಲ ಹಿಂಗೆ ಹೀರ್ಕೊಂಡ್ಬಿಡ್ತೈತಿ. ಒದ್ದಾಡಕ್ಕೆ ಹತ್ತಿ ಬಿಡ್ತಾನ. ಏನು ಮಾಡಿದ್ರು ಕೇಳೋದಿಲ್ಲ. ಆಯಿತು ತಗೋದು ಬೀಸಾಡಿ ಒಗಿತಾಳ. ಮತ್ತೆ ಹೇಳ್ತಾನ, ಯಾಕ ನೀನು ನನ್ನ ವೇದವನ್ನು ತಗೊಂಡ್ರೆ ಏನು ಆಗೋದಿಲ್ಲ, ನಾನು ಸಾಯೋದಿಲ್ಲ, ನನ್ನ ಆತ್ಮ ಅಲ್ಲದ. ನನ್ನ ಆತ್ಮ ಎಲ್ಲಿದ ಅಂತಂದ್ರೆ ಗಣೇಶಿಗೆ ಹೇಳ್ತಾನ, ಇಲ್ಲ ನನ್ನ ಆತ್ಮ ನಿನ್ನ ತಾಯಿ ಪಾದ ಕಮಲದ ಬಡ್ಡ್ಯಾಗ ಐತು ಅಂತಾನ. ಒಬ್ಬೊಬ್ಬ ಅಂತಂದವ, ನಿನ್ನ ತಾಯಿ ಪಾದದ ಕಮಲದಲ್ಲಿ ಐತು ಅಂತಂದಾಗ ಅವಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ, ನಾನು ತಾಯಿ ಪಾದ ಕಮಲದಲ್ಲಿ ಇನ್ನು ಹೆಂಗೆ ಮಾಡೋದು? ತಾಯಿ ಪಾದ ಕಡಿಬೇಕಲ್ಲ, ಹೆಂಗೆ ಹೋಗುತ್ತೆ ಅಂದಾಗ ಅದು ಕೂಡಲೇ ಆಗೋದಿಲ್ಲ. ಮತ್ತು ಹೊಳ್ಳಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಮುಂದೆ ಅವನೇ ತಾಯಿ ಅವನ ಪ್ರಾಣ ಇಂತಲ್ಲೇ ಐತೆ ನೋಡಂತ ಹೇಳಿದಾಗ ಆ ಶಾಂಭವಿ ಅಂತಕ್ಕಂಥವಳು ಏನು ಮಾಡ್ತಾಳಪ್ಪ ಅಂತಂದ್ರೆ, ಅವನ ಪ್ರಾಣ ಇರುವಂತಹ ಗುಹ್ಯ ಸ್ಥಾನವನ್ನೇ ನಾಶ ಮಾಡಿದಾಗ ಅವನೇನು ಕಡ್ಡು ಬಡಿಲಿಲ್ಲ, ಏನು ಬಡಿಲಿಲ್ಲ. ಅಲ್ಲಿ ಪ್ರಾಣ ಹೋಯ್ತಿಲ್ಲ, ಇಲ್ಲಿ ಸತ್ತು ಬೀಳ್ಬೇಕವ.
ಹಂಗೆ ಪ್ರಾಣ ಬೇರೆ ಕಡೆ ಇಟ್ಟಿರ್ತಾರೆ, ಹಂಗೆ ಭೂತ ಪಿಶಾಚಿ ಮಾಡ್ತಾವ, ಭೂತ ಪಿಶಾಚಿ ಮಾಡ್ತಾವ. ಅದ್ರ ಪ್ರಾಣ ಒಂದು ಕಡೆ ಇರ್ತದೆ, ಮನುಷ್ಯನ ಶರೀರದಾಗ ಬಂದು ಸೇರ್ಕೋತಾವೆ. ಅದಕ್ಕೆ ಅವು ಏನು ಮಾಡ್ತಿರ್ತಾವೆ ಅಂದ್ರೆ ಅಷ್ಟು ಕಾಡ್ತಿರ್ತಾವೆ. ಬ್ರಹ್ಮ ರಾಕ್ಷಸ ಅದು ಬಂದಿರ್ತಾವಲ್ಲ ಮನುಷ್ಯನ ಮೈಯಾಗ, ಅವು ಹಂಗೆ ಕಾಡ್ತಿರ್ತಾವೆ. ಹಂಗೆ ಈ ದುರ್ಗಮಾಸುರ ಅಂತಕ್ಕಂತಹ ರಾಕ್ಷಸ ಏನು ಮಾಡಿದ್ದು ಅಂದ್ರೆ ಅವನ ಪ್ರಾಣ ಒಂದು ಕಡೆ ಇದ್ರೆ ಅವನ ದೇಹ ಒಂದು ಕಡೆ ಇರ್ತಿತ್ತು. ಹೀಗೆ ಯುದ್ಧ ಮಾಡೋದನ್ನು ಕಂಡು ಆ ಶಾಂಭವಿ ಅಂತಕ್ಕಂಥವಳು ಅವನನ್ನು ಕೂಡ ಸಂಹಾರ ಮಾಡಿದ್ಲು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿದ್ದಕ್ಕಾಗಿ ದೇವತೆಗಳೆಲ್ಲರೂ ಕೂಡ ಏನು ಮಾಡಿದ್ರು ಆ ದೇವಿಯನ್ನು, ಆ ನಾರಾಯಣಿಯನ್ನು ನಾನಾ ರೀತಿಯಿಂದ ಸ್ತುತಿ ಮಾಡಿದರು ಅಂತಕ್ಕಂತಹ ವಿಷಯ ಬರ್ತದೆ. ಇಷ್ಟಕ್ಕೆ ಈ ಸೇವಾ ಕಾರ್ಯವನ್ನು ಆ ತಾಯಿಯ ಪಾದಗಳಿಗೆ ಸಮರ್ಪಿಸಿ ಮಂಗಲ ಪಾಠನ ಉಳಿದ ಓಂ ತತ್ಸತ್ ಪರಬ್ರಹ್ಮಣೇ.